ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ಬರ್ಕಾತು. ಇವತ್ತು ಝೋಹರ್ ನಮಾಜ್ ಬಂದಿದ್ವಿ. ನಿಮಗೆಲ್ಲರೂ ಇವತ್ತು ಒಂದು ಪ್ರಾಕ್ಟಿಕಲ್ ವಜು ತರಿಕಾ ಕಲಿಸ್ಬೇಕಂತ ಈಗ ವಜು ತರಿಕಾ ಮಾಡ್ತಾಯಿದ್ವಿ. ಇದೇ ಥರ ವಜು ಮಾಡ್ಕೋಬೇಕು. ಮೊದಲಿಗೆ ಬಿಸ್ಮಿಲ್ಲಾ ರಹಮಾನ್ ರಹೀಮ್ ಓದಬೇಕು. ಓದಿದ ಮೇಲೆ ನಳ ಚಾಲು ಮಾಡಿ 3 ಸಲ ಕಲಾಯಿ ಮಠ ಕೈ ತೊಳಿಬೇಕು. 3 ಸಲ ಕಲಾಯಿ ಮಠ ಕೈ ತೊಳಿಬೇಕು. ಆ ಕಲಾಯಿ ಮಠ ಕೈ ತೊಳೆದ ಮೇಲೆ 3 ಸಲ ಕುಲ್ಲಿ ಮಾಡಬೇಕು. ಬಾಯಿಯೊಳಗೆ ನೀರು ಹಾಕಿ ಗರಗರ ಮಾಡಿ ಉಗುಳಬೇಕು 3 ಸಲ. 3 ಸಲ ಆದಮೇಲೆ ನಾಲ್ಕು ಸಾಫ್ ಮಾಡಬೇಕು. ಮೂಗನ್ನು ಸಾಫ್ ಮಾಡ್ಕೋಬೇಕು. ಎಡಗೈಯಿಂದ ಕಿರುಬಳಿಯಿಂದ ಸಾಫ್ ಮಾಡಿಕೊಂಡು ಮೂಗು ತೊಳ್ಕೋಬೇಕು. ಆಮೇಲೆ ಚೆಹರಾ ತೊಳಿಬೇಕು. ಹನಿಯಿಂದ ಹಿಡಿದು ತಲೆಯನ್ನು ತುಡ್ಡಿ ಮಠ, ಆಮೇಲೆ ಒಂದು ಕಾನಿಂದ ಇನ್ನೊಂದು ಕಾನುವರೆಗೆ ಪೂರ ಮುಖ ತೊಳಿಬೇಕು 3 ಸರಿ. ಅದಾದಮೇಲೆ ಮೊದಲು ಬಲಗೈ ತೊಳಿಬೇಕು ಕೊನೆಯ ಸಮೇತ. ಆಮೇಲೆ ಎಡಗೈ ತೊಳಿಬೇಕು. ಬಲಗೈ ಆದಮೇಲೆ ಎಡಗೈ ಪೂರ ಕೊನೆಯ ಸಮೇತ ಪೂರ ಎಡಗೈ ತೊಳಿಬೇಕು. ಎಡಗೈ ಆದಮೇಲೆ ಮಸ ಮಾಡ್ಕೋಬೇಕು. ಮಸ ಮಾಡಬೇಕು. ಹನಿ ಮೇಲಿಂದ 2 ಕೈ ಇಟ್ಟು ನಡು ಹಿಂದೆ, ಆಮೇಲೆ ಕಿವಿ ಮೇಲೆ, ಕಿವಿ ಒಳಗೆ, ಆಮೇಲೆ ಗೋಣಿನ ಹಿಂದೆ, ಆಮೇಲೆ ಕೈ, ಈ ಥರ ಮಸ ಆಯಿತು. ಮಸ ಆದಮೇಲೆ ಮೊದಲು ಬಲಗಾಲು ತೊಳಿಬೇಕು. ಹಿಂಬಡ ಕಾಲಿನ ಬಳ್ಳಿನಲ್ಲಿ ಸ್ವಚ್ಛವಾಗಿ ಕೈಯಿಂದ ತಿಕ್ಕಿ ಮೊದಲು ಬಲಗಾಲು, ಆಮೇಲೆ ಎಡಗಾಲು. ಈ 2 ಕಾಲು ತೊಳೆದ ಮೇಲೆ ನಿಮ್ಮದು ಪೂರ ವಜು ಆಯಿತು. ವಜು ಆದಮೇಲೆ ಅಲ್ಹಮ್ದುಲಿಲ್ಲಾಹ್ ಅಂತ ದುವಾ ಓದಬೇಕು. ದುವಾ ನೆನಪಿದೆ, ಇಲ್ಲ ಅಂದರೆ ಅಶ್ಹದು ಅಲ್ಲಾ ಇಲಾಹಾ ಇಲ್ಲಲ್ಲಾಹ್ ಅಂತ ಹೇಳಬೇಕು.